ನೀವು ಈ ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಇಟ್ ಡಸಂಟ್ ಮೀನ್ ಬೇರೆ ಕಾನ್ಸೆಪ್ಟ್ ಇಂದ ಕ್ವೆಶನ್ ಬರಲಿಕ್ಕೆ ದೇರ್ ಇಸ್ ಇಂಪಾಸಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಎಸರ್ಷನ್ ಅಂಡ್ ರೀಸನಿಂಗ್ ಟೈಪ್ ಆಫ್ ಅ ಕ್ವೆಶನ್ಗೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸಿ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗಾ ಅಂತ ಫಸ್ಟಿಗೆ ಚೆಕ್ ಮಾಡಬೇಕು. ಕ್ವೆಶನ್ಸ್ ಫ್ರಮ್ ಸರ್ಟೇನ್ ಪ್ರೆಸ್ಟೀಜಿಯಸ್ ಬುಕ್ಸ್, ಸೊಲ್ಯೂಷನ್ ನಿಮಗೆ ಇಫ್ ಯು ಜಸ್ಟ್ ಕಾಪಿ ಪೇಸ್ಟ್ ಸಮ್ ಆಫ್ ದ ಕ್ವೆಶನ್ ನಿಮಗೆ ಇಂಟರ್ನೆಟ್ಟಲ್ಲೂ ಆನ್ಸರ್ ಸಿಗೋದಿಲ್ಲ, ಆ ಬುಕ್ಕಲ್ಲೇ ಇರುವಂಥದ್ದು. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಟಾರ್ಗೆಟ್ KCT ಸೂಪರ್ 30 ಸೀರೀಸ್. ಸೊ ನಾನೇನು ಕೇಳಲ್ಪಟ್ಟೆ ಅಂದರೆ, ಈಗೀಗ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ನಮ್ಮ ಈ ಸಿರೀಸನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ. ಏನಿದು ಮಕ್ಕಳೇ? ವಾಟ್ ಈಸ್ ಹ್ಯಾಪನಿಂಗ್? ಮಕ್ಕಳೇ, ನೀವು ಎಲ್ಲಿ ಹುಟ್ಟಿದ್ದೀರಾ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ಎಲ್ಲಿ ಮುಟ್ಟಿದ್ದೀರಾ, ಎಲ್ಲಿ ಮುಟ್ಟಬೇಕು ನೀವು ಹೇಳೋದು ಇಂಪಾರ್ಟೆಂಟ್. ಸೊ ನಿಮ್ಮ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಏನೇ ಇರಬಹುದು, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಏನೇ ಇರಬಹುದು, ಆದರೆ ನೀವು ನಿಮ್ಮ ಈ ಹಾರ್ಡ್ ವರ್ಕ್ ಮೂಲಕ, ನಿಮ್ಮ ಈ ಡಿಟರ್ಮಿನೇಷನ್ ಮೂಲಕ ನೀವು ನಿಮ್ಮ ಏಮನ್ನು ಮುಟ್ಟಬೇಕು. ದಟ್ ಈಸ್ ಇನ್ ಟು ಯೋರ್ ಡ್ರೀಮ್ ಇಂಜಿನಿಯರಿಂಗ್ ಕಾಲೇಜ್, ಇನ್ ಟು ಯೋರ್ ಡ್ರೀಮ್ ಮೆಡಿಕಲ್ ಕಾಲೇಜ್, ಅಥವಾ ನಿಮ್ಮ ಡ್ರೀಮ್ ಸ್ಕೋರ್ ಏನಿದೆ ಔಟ್ ಆಫ್ ಔಟ್ ಸಿಗೋವಂಥದ್ದು KCTಯಲ್ಲಿ ಅಥವಾ ಮೇ ಬಿ ಬೋರ್ಡ್ಸಲ್ಲಿ. ಸೊ ನಿಮ್ಮ ಈ ಜರ್ನಿಗೆ ನಾವು ಈ KCT ಟಾರ್ಗೆಟ್ KCT ಸಿರೀಸ್ ಅಂತ ಹೇಳೋ ಸೀರೀಸನ್ನು ನಿಮಗೆ ಕೊಟ್ಟಿದ್ದೇವೆ. ಏನು ಮಾಡ್ತಾ ಇದ್ದೀರಾ ನೀವು? ವೈ ಆರಂಟ್ ಯು ಯೂಸಿಂಗ್ ಇಟ್? ವೈ ಆರಂಟ್ ಯು ವಾಚಿಂಗ್ ಆಲ್ ಆಫ್ ಅವರ್ ವಿಡಿಯೋಸ್ ಫಾರ್ ಯುವರ್ KCT ಪ್ರಿಪರೇಷನ್? ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ ನಿಮಗೆ ಅಲ್ವಾ? ಸೊ 30 ಕ್ವೆಶನ್ಸ್ ಏನಿದೆ, ದಿಸ್ ಆರ್ ಹ್ಯಾಂಡ್ ಪಿಕ್ಡ್ ಕ್ವೆಶನ್. ಬರೀ 30 ಕ್ವೆಶನ್ಸ್ ಅಲ್ಲ, ನಾವು ನಿಮಗೆ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂದಾನೇ ಪ್ರತಿ ವರ್ಷ KCTಗೆ ಕ್ವೆಶನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಚಾಪ್ಟರ್ ವೇಟೇಜ್ ಹೇಳ್ತಾ ಇದ್ದೇವೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೇವೆ, ಜೊತೆಗೆ ಸೂಪರ್ 30 ಕ್ವೆಶನ್ಸ್ ಅನ್ನ ಕೊಡ್ತಾ ಇದ್ದೇವೆ. ವಾಟ್ ಆರ್ ಯು ಡೂಯಿಂಗ್? ವೆರಿ ಡಿಸಪಾಯಿಂಟಿಂಗ್. ಏನೇ ಇರಲಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ, ದಟ್ ಇಸ್ excretory products and their elimination chapter. In the we will be discussing the chapter weightage, we will be discussing chapter weightage and important concepts. ಅಂದರೆ ಈ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಇಂದ ಕ್ವೆಶನ್ಸ್ ಬರಬಹುದು, ಬರ್ತಾ ಇದೆ, ಬಂದಿದೆ ಮುಂಚೆ, ಈ ಸಲ ಬರಬಹುದು ಅಂತ. ಅಂಡ್ ಸೂಪರ್ ಇಂಪಾರ್ಟೆಂಟ್, ಕ್ವೆಶನ್ಸ್ ಅಂದ್ರೆ ಯಾವುದು ನೀವು ಕ್ವೆಶನ್ಸ್ ಕಲ್ತು ಹೋಗಲೇಬೇಕು ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಫಾರ್ KCT ಎಕ್ಸಾಮ್ಸು, ಇದನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಚಾಪ್ಟರ್ ವೇಟೇಜ್. ಸೊ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರ್ ಇಂದ KCT ಎಕ್ಸಾಮಿಗೆ ಇಷ್ಟರವರೆಗೆ ಒಂದರಿಂದ ಜಾಸ್ತಿ ಕ್ವೆಶನ್ ಬರಲಿಲ್ಲ. 1 ಕ್ವೆಶನ್ ಮಾತ್ರ ಬರುವಂಥದ್ದು KCTಗೆ. ಆದರೆ ಈ ವರ್ಷ ದರ್ ಇಸ್ ಚಾನ್ಸ್ ಆಫ್ 2 ಕ್ವೆಶನ್, ಯಾಕಂದ್ರೆ ಕೆಲವು ಚಾಪ್ಟರ್ಸ್ ಡಿಲೀಟ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಈ ಚಾಪ್ಟರ್ ಇಂದ ಕ್ವೆಶನ್ 2 ಬರುವ ಚಾನ್ಸಸ್ ಇದೆ. ಸೊ ದ ಚಾನ್ಸಸ್ ಇಸ್ 0 to 2 ಕ್ವೆಶನ್ ಈ ವರ್ಷ KCTಯಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಫೈನ್. ಕಮಿಂಗ್ ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಫ್ರಮ್ ದಿಸ್ ಚಾಪ್ಟರ್ ಅಂದರೆ, ಐ ವಿಲ್ ಬಿ ರೈಟಿಂಗ್ ಇಟ್ ಡೌನ್ ಕೇರ್ಫುಲಿ. ಲುಕ್, ಸೊ excretory structures in different organisms, flame cells, protonephridia, Malpighian tubules. ಸೊ ಬೇರೆ ಬೇರೆ ಥರದ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ಸ್ ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ನೋಡುವಂಥದ್ದು ಅಂತ ಕ್ವೆಶನ್ ಬರಬಹುದು, ಯಾಕಂದ್ರೆ ಬಂದಿದೆ. ಅದು ಬಿಟ್ಟರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್ ಫ್ರಮ್ ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್. ಅಂದರೆ ವಿ ಕ್ಯಾನ್ ಡಿವೈಡ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಅಪಾನ್ ದೇರ್ ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಅಲ್ವಾ, ಯೂರಿಕೋಟೆಲಿಕ್ ಮತ್ತು ಅಮೋನೋಟೆಲಿಕ್ ಆರ್ಗ್ಯಾನಿಸಮ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ ಫ್ರಮ್ ದ್ಯಾಟ್. ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಅಂತ ಬರಿತೇನೆ ನಾನು. ಓಕೆ,
Apart from this, you can expect question from urine formation, and you can expect question from filtration. ಹೇಗೆ ಫಿಲ್ಟರ್ ಆಗುವಂಥದ್ದು, ಫಿಲ್ಟ್ರೇಷನ್, ರಿಅಬ್ಸಾರ್ಪ್ಷನ್, ಸೆಕ್ರಿಷನ್ ಎಲ್ಲ ಹೇಗೆ ಆಗುವಂಥದ್ದು ಅಂತ, ಮೇನ್ಲಿ ಫಿಲ್ಟ್ರೇಷನ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫ್ರಮ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಈ ವರ್ಷ ನೀವು ಈ ಕಾನ್ಸೆಪ್ಟ್ಸಿಂದ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಇಟ್ ಡಸಂಟ್ ಮೀನ್ ಬೇರೆ ಕಾನ್ಸೆಪ್ಟಿಂದ ಕ್ವೆಶನ್ ಬರಲಿಕ್ಕೆ ದೇರ್ ಇಸ್ ಇಂಪಾಸಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ದಿಸ್ ಆರ್ ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಓಕೆ, ಸೊ ನಾವು ಸೂಪರ್ ಇಂಪಾರ್ಟೆಂಟ್ 30 ಕ್ವೆಶನ್ಸನ್ನು ಕ್ವಿಕ್ ಆಗಿ ಡಿಸ್ಕಸ್ ಮಾಡುವನಾ? Yes, let's get started with the very first question. Filtration of blood during urine formation takes place in. ಈಗಷ್ಟೇ ಅಂದ್ರೆ ಯೂರಿನ್ ಫಾರ್ಮೇಷನ್ ಇಂದ ಕ್ವೆಶನ್ ಬರ್ಬೋದು, ಫಿಲ್ಟ್ರೇಷನ್ ಇಂದ ಕ್ವೆಶನ್ ಬರ್ಬೋದು ಅಂತ. ಯೂರಿನ್ ಫಿಲ್ಟ್ರೇಷನ್, ಅಲ್ಟ್ರಾ ಫಿಲ್ಟ್ರೇಷನ್ ಇಂದ, ರಿಅಬ್ಸಾರ್ಪ್ಷನ್, ಸೆಕ್ರೇಷನ್ ಇಂದ ಸಹ ಕ್ವೆಶನ್ ಬರ್ಬೋದು ಅಂತ ಹೇಳಿದ್ದೆ. ಸೊ ವಿ ಹ್ಯಾವ್ ಕ್ವೆಶನ್ ಆನ್ ಯೂರಿನ್ ಫಾರ್ಮೇಷನ್. ನೋಡಿ, KCT 2022 ಕ್ವೆಶನ್ ಪೇಪರಿಂದ ಕ್ವೆಶನ್ ಬಂದಿರುವಂಥದ್ದು. ಈ ವರ್ಷ ಜಸ್ಟ್ ಒಂದೇ ಕ್ವೆಶನ್ ಬಂದಿತ್ತು 2022 ಅಲ್ಲಿ. ಸೊ ದಟ್ ಇಸ್ ದಿಸ್. ಏನಾಗಬೇಕು ಆನ್ಸರ್? ಫಿಲ್ಟ್ರೇಷನ್ ಆಫ್ ಬ್ಲಡ್ ಎಲ್ಲಿ ನೋಡುವಂಥದ್ದು ಯೂರಿನ್ ಫಾರ್ಮೇಷನ್ ಟೈಮಲ್ಲಿ? ದಟ್ ಇಸ್ ವಿ ಗೆಟ್ ಟು ಸಿ ದೆಮ್ ಇನ್ ಗ್ಲೋಮರ್ಯುಲಸ್. ಅದಕ್ಕೆ ಹೇಳುವಂಥದ್ದು ಗ್ಲೋಮರ್ಯುಲಾರ್ ಫಿಲ್ಟ್ರೇಷನ್ ಅಂತ ಹೇಳುವಂಥದ್ದು ಫಾರ್ ಏನು ಫಿಲ್ಟ್ರೇಷನ್ ಪ್ರೊಸೆಸ್ ಡ್ಯೂರಿಂಗ್ ದ ಯೂರಿನ್ ಫಾರ್ಮೇಷನ್. ಓಕೆ, ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್. Flame cells present in the members of platyhelminthes are specialized to perform. So ಈಗಷ್ಟೇ ಹೇಳಿದೆ ನಾನು, you can expect question from different types of excretory structures that is present in different organism. So ಇಲ್ಲಿ flame cells ಅಂತ ಹೇಳೋ excretory structure ಏನಿದೆ that we can find in ಇದು Annelida ಅಲ್ವಾ? ಸಾರಿ, Annelida ಅಲ್ಲ, ಪ್ಲಾನೇರಿಯಾದಲ್ಲಿ which belongs to the phylum ಪ್ಲಾಟಿಹೆಲ್ಮಿಂಥಸ್, ಫ್ಲಾಟ್ವರ್ಮ್ಸ್. ಸೊ ಇಲ್ಲಿ ನಾವು ಏನು ಫಂಕ್ಷನ್ ಅನ್ನ ನೋಡ್ಬೋದು? ಫ್ಲೇಮ್ ಸೆಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ವಾಟ್ ಸಾರ್ಟ್ ಆಫ್ ಅ ಫಂಕ್ಷನ್? ಇದನ್ನ ನಾವು ಎಲಿಮಿನೇಷನ್ ಟೈಪ್ ಆಫ್ ಟೆಕ್ನಿಕ್ ಯೂಸ್ ಮಾಡಿ ಸಹ ಆನ್ಸರ್ ಮಾಡ್ಬೋದು. ರೆಸ್ಪಿರೇಷನ್ ಹೇಳೋ ಫಂಕ್ಷನ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎಕ್ಸ್ಕ್ರಿಷನ್ ಅಟ್ ಆಲ್ ಅಲ್ವಾ? ಸರ್ಕ್ಯುಲೇಷನ್ ಸಹ ಅಲ್ಲ ಅಲ್ವಾ? ಸೊ ರೆಸ್ಪಿರೇಷನ್ ಎಲ್ಲೆಲ್ಲ ಇದೆ, ಯು ಕ್ಯಾನ್ ರಿಮೂವ್ ಇಟ್ ಆ್ಯಂಡ್ ದೆನ್ ಯು ಗೆಟ್ ಟು ನೋ ದಟ್ ದ ಆನ್ಸರ್ ಇಸ್ ಡಿ. ಅದು ಅಲ್ಲದೆ ವಿತ್ ದ ನಾಲೆಜ್ ಆಲ್ಸೋ ಯು ಕ್ಯಾನ್ ಆನ್ಸರ್. ಸೊ ಫ್ಲೇಮ್ ಸೆಲ್ಸ್ ಅಂತ ಹೇಳೋ ಸ್ಟ್ರಕ್ಚರ್ ಏನಿದೆ, ಹಾಗೆ ಇವನ್ ಇನ್ ಅದರ್ ಫೈಲ ಆಲ್ಸೋ ವಿ ಆರ್ ಏಬಲ್ ಟು ಸಿ ಅದರ್ ಟೈಪ್ ಆಫ್ ಎಕ್ಸ್ಕ್ರಿಟರಿ ಏನು ಸ್ವಲ್ಪ ಡಾರ್ಮೆಂಟ್ ಅಲ್ಲ, ಲಿಟಲ್ ಪ್ರಿಮಿಟಿವ್ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ನ ನೋಡ್ಬೋದು ನಾವು. ಸೊ ಅವುಗಳ ಕಾಮನ್ ಫಂಕ್ಷನ್ ಏನಾಗಿದೆ? ಸೊ ಆಲ್ ಆಫ್ ದೆಮ್ ಆರ್ ಏಬಲ್ ಟು ಶೋ ಕಾಮನ್ ಫಂಕ್ಷನ್ ಆಫ್ ಎಕ್ಸ್ಕ್ರಿಷನ್ ಆ್ಯಂಡ್ ಆಸ್ಮೋ ರೆಗ್ಯುಲೇಷನ್. ಓಕೆ, ಸೊ ಬೇಸಿಕಲಿ ಯೂರಿನನ್ನು ಸೆಕ್ರೆಟ್ ಪ್ರೊಡ್ಯೂಸ್ ಮಾಡೋದು, ರಿಲೀಸ್ ಮಾಡೋದು ಅಂದ್ರೆ ಏನು? ಟೈಪ್ ಆಫ್ ಆಸ್ಮೋಸಿಸನ್ನು ಯೂಸ್ ಮಾಡಿಕೊಂಡು, ಆಸ್ಮೋಸಿಸ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಕಮ್ಮಿ ವಾಟರ್ ರಿಲೀಸ್ ಆಗೋ ಹಾಗೆ ಯೂರಿನಲ್ಲಿ ಮಾಡುವಂಥದ್ದು, ದಟ್ ಇಸ್ ಆಸ್ಮೋ ರೆಗ್ಯುಲೇಷನ್ ಅಲ್ವಾ? ಸೊ ಆನ್ಸರ್ ಇಸ್ ಡಿ. ಸೊ ಅದು ಬಿಟ್ಟರೆ ಪ್ರೀವಿಯಸ್ ಇಯರಲ್ಲಿ ನಾನು ಪಾಸ್ಟ್ 5 years ಕ್ವೆಶನ್ ಪೇಪರನ್ನು ಪಿಕ್ ಮಾಡಿ ನೋಡುವಾಗ KCTಯಲ್ಲಿ ಈ ಚಾಪ್ಟರಿಂದ ಕ್ವೆಶನ್ಸ್ ಬರಲಿಲ್ಲ. ಸೊ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಇಸ್ ಫ್ರಮ್ ಪಾಸ್ಟ್ 2 years ಕ್ವೆಶನ್ ಬರ್ತಾ ಇದೆ ಫ್ರಮ್ ದಿಸ್ ಚಾಪ್ಟರ್, ವಿಚ್ ಮೀನ್ಸ್ ಈ ವರ್ಷ ಸಹ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಒಂದು ಕ್ವೆಶನ್ ಅಥವಾ 2 ಕ್ವೆಶನ್ ಸಹ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಈ ವರ್ಷ ಖಂಡಿತವಾಗಿಯೂ ಈ ಚಾಪ್ಟರಿಂದ ಕ್ವೆಶನ್ ಬಂದೇ ಬರುತ್ತೆ. ಈ ಒಂದು ಲಾಸ್ಟ್ 5 year ಕ್ವೆಶನ್ ಪೇಪರ್ ನೀವು ನೋಡಿದ್ರೆ ಜಸ್ಟ್ ಲಾಸ್ಟ್ 2 years ಮಾತ್ರ ಬಂದಿರುವಂಥದ್ದು ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಆದರೆ ಈ ವರ್ಷ ಬರಬಹುದು. ನೆಕ್ಸ್ಟ್ ಕ್ವೆಶನ್, ಒನ್ಸ್ ಅಗೈನ್ ನಾನು ಹೇಳಿರುವಂಥ ಕಾನ್ಸೆಪ್ಟಿಂದ ಕ್ವೆಶನ್. ಫ್ಲೇಮ್ ಸೆಲ್ಸ್, ಮಾಲ್ಫಿಜಿಯನ್ ಟ್ಯೂಬ್ಯೂಲ್, ನೆಫ್ರಿಡಿಯಾ, ಗ್ರೀನ್ ಗ್ಲ್ಯಾಂಡ್. ಸೊ ಈ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ಸ್ ಏನಿದೆ ಇದನ್ನ ನಾವು ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ಬೋದು ಅಂತ ಕ್ವೆಶನ್. ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಅ ಕ್ವೆಶನ್. ಸೊ ಆನ್ಸರ್ ಮಾಡುವ. ಫ್ಲೇಮ್ ಸೆಲ್ಸ್ ನಾವು ಎಲ್ಲಿ ನೋಡುವಂಥದ್ದು? ಪ್ಲಾನೇರಿಯಾದಲ್ಲಿ. ಮಾಲ್ಫಿಜಿಯನ್ ಟ್ಯೂಬ್ಯೂಲ್ ಇನ್ಸೆಕ್ಟ್ ಅಂದರೆ ಕಾಕ್ರೋಚ್ ಅಲ್ಲಿ. ನೆಫ್ರೀಡಿಯಾ ನಾವು ಎಲ್ಲಿ ನೋಡುವಂಥದ್ದು? ಅರ್ಥ್ವಾಮ್ ಅಲ್ಲಿ. ಗ್ರೀನ್ ಗ್ಲ್ಯಾಂಡ್ ಪ್ರಾನ್ ಅಲ್ಲಿ ನೋಡುವಂಥದ್ದು ಅಲ್ವಾ? ಸೊ ಏನಾಗಬೇಕು ಆನ್ಸರ್? ಎ ಈಸ್ 3, B is 2, A is 3, B is 2, C is 4, D is 1. So answer is A. Okay, fine. So let's go for the next question. Which of the following statements are false? ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಕ್ವೆಶನ್. ಔಟರ್ ಕಾರ್ಟೆಕ್ಸ್ ಅಂಡ್ ಇನ್ನರ್ ಮೆಡ್ಯುಲಾ ಆರ್ ದ 2 zones in the kidney. ಹೌದು, it is a correct statement. It is not a false statement. Medulla is divided into
few renal pyramid. Yeah, medulla has been divided into renal pyramids, also called as medullary pyramids. ಅಲ್ವಾ? ಪಿರಮಿಡ್ಸ್ ವಿಲ್ ಬಿ ಪ್ರೊಜೆಕ್ಟಿಂಗ್ ಇಂಟು ಕ್ಯಾಲಿಕ್ಸ್. ಸೊ ನಾವು ಕಿಡ್ನಿ ಸ್ಟ್ರಕ್ಚರ್ನ ನೋಡುವಾಗ ಈ ಪಿರಮಿಡ್ ಏನಿದೆ, ರೀನಲ್ ಪಿರಮಿಡ್, ದೇ ವಿಲ್ ಬಿ ಎಕ್ಸ್ಟೆಂಡಿಂಗ್ ಇಂಟು ಕ್ಯಾಲಿಕ್ಸ್ ಲೈಕ್ ದಿಸ್. ಇದಕ್ಕೆ ಹೇಳುವಂಥದ್ದು ಕ್ಯಾಲಿಕ್ಸ್. ಈ ಸ್ಟಾಕ್ ಆಫ್ ಪಿರಮಿಡ್ ಇಸ್ ಕಾಲ್ಡ್ ಆಸ್ ಕ್ಯಾಲಿಕ್ಸ್. ಹೌದು. ಇನ್ವರ್ಡ್ ಎಕ್ಸ್ಟೆನ್ಷನ್ ಆಫ್ ಕಾರ್ಟೆಕ್ಸ್ ಬಿಟ್ವೀನ್ ದ ಪಿರಮಿಡ್ಸ್ ಇಸ್ ಕಾಲ್ಡ್ ಆಸ್ ರೀನಲ್ ಕಾಲಮ್ಸ್ ಆಫ್ ಬರ್ಟಿನೈ. ಓಕೆ, ರೀನಲ್ ಕಾಲಮ್ಸ್ ಆಫ್ ಬರ್ಟಿನೈ ಅಂತ ಹೇಳುವಂಥದ್ದು. ಸ್ಟಿಲ್ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ ರೀನಲ್ ಕಾಲಮ್ಸ್ ಅಂತ ಸಹ ಕೊಡ್ತಾರೆ. ಸೊ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಏನಾಗಬೇಕು ಆನ್ಸರ್? ನನ್ ಆಫ್ ದಿ ಎಬೋವ್. ಸೊ ನನ್ ಆಫ್ ದಿ ಎಬೋವ್ ಸಹ, ನನ್ ಆಫ್ ದೀಸ್ ಕ್ಯಾನ್ ಆಲ್ಸೋ ಬಿ ದ ರೈಟ್ ಆನ್ಸರ್ ಸಮ್ಟೈಮ್ಸ್. ಸೊ ಕೆಲವು ಪರ್ಸೆಪ್ಷನ್ ಇದೆ ಮಕ್ಕಳದ್ದು. MCQ ಅಲ್ಲಿ ದೇರ್ ಇಸ್ ವೆರಿ ಲೋ ಚಾನ್ಸ್ ಆಫ್ ನನ್ ಆಫ್ ದ ಎಬೋವ್, ನನ್ ಆಫ್ ದೀಸ್ ಹೇಳೋ ಆಪ್ಷನ್ ಕಮ್ಮಿ ಆಗಿ ಕರೆಕ್ಟ್ ಆಗಿರುವಂತಹ ಚಾನ್ಸಸ್ ಅಂತ ಕೆಲವು ಪರ್ಸೆಪ್ಷನ್ ಇದೆ, ಬಟ್ ಇಟ್ ಇಸ್ ನಾಟ್ ವೆರಿ ಟ್ರೂ. ಎಕ್ಸಾಂಪಲ್ ಇಲ್ಲೇ ಇದೆ. ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. ಹೌ ಮೆನಿ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸಸ್ ಆರ್ ಆಕ್ಟಿವ್ಲಿ ರಿಅಬ್ಸಾರ್ಬ್ಡ್ ಬೈ ನೆಫ್ರಾನ್? ಇಲ್ಲಿ ಕೊಟ್ಟಿದ್ದಾರೆ ಯಾವುದೆಲ್ಲ ಸಬ್ಸ್ಟೆನ್ಸಸ್ ಅಂತ. ಕ್ವೆಶನ್ ಏನು? ಹೌ ಮೆನಿ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸಸ್ ಆರ್ ಆಕ್ಟಿವ್ಲಿ ಅಬ್ಸಾರ್ಬ್ಡ್. ಓಕೆ, ಸೊ ಫಸ್ಟಿಗೆ ನಾವು ಯಾವುದೆಲ್ಲ ಆಕ್ಟಿವ್ ಆಗಿ ಅಬ್ಸಾರ್ಬ್ ಆಗುವಂತಹ ಸಬ್ಸ್ಟೆನ್ಸಸ್ ಅಂತ ಮಾರ್ಕ್ ಮಾಡುವ. ದಟ್ ಈಸ್, ನೋಡಿ ಇಲ್ಲಿ, ಸೋಡಿಯಂ ಅಯಾನ್ಸ್, glucose, amino acids. So these are actively reabsorbed by the PCT, proximal convoluted tubule of the nephron. Correct? Nitrogenous waste ಮತ್ತೆ water, they are passively absorbed, passively reabsorbed. So answer ಏನಾಗಬೇಕು ಇಲ್ಲಿ? 3 ಅಲ್ವಾ? How many of the following substances are actively reabsorbed? So answer is 3. 1, 2, 3. Next question. Assertion and reasoning type of a question. ಸೊ ಎಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಅ ಕ್ವೆಶನ್ಗೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸಿ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗಾ ಅಂತ ಫಸ್ಟಿಗೆ ಚೆಕ್ ಮಾಡಬೇಕು. ಓಕೆ, ನಂತರ ಯು ಹ್ಯಾವ್ ಟು ಸಿ ರಿಲೇಷನ್ ಇದೆಯಾ, ಎಸರ್ಷನ್ ಮತ್ತು ರೀಸನ್ ಸ್ಟೇಟ್ಮೆಂಟ್ ನಡುವೆ ರಿಲೇಷನ್ಶಿಪ್ ಇದೆಯಾ ಅಂತ ನೋಡಬೇಕು. ಸೊ ಫಸ್ಟಿಗೆ ನಾವು ಎರಡು ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳುವ. ಆಂಜಿಯೋಟೆನ್ಸಿನ್ 2 ವಿಲ್ ಬಿ ಇನ್ಕ್ರೀಸಿಂಗ್ ದ ಗ್ಲೋಮರ್ಯುಲಾರ್ ಬ್ಲಡ್ ಪ್ರೆಷರ್, thereby they will be increasing the GFR, that is glomerular filtration rate. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್. ಆಂಜಿಯೋಟೆನ್ಸಿನ್ 2 will be increasing the GFR. ಅದಕ್ಕೆ we call this whole process as renin angiotensin mechanism ಅಂತ. ಓಕೆ, ರೀಸನ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ನೋಡುವ. ಟು ರಿಲೀಸ್ ರೆನಿನ್, angiotensin 2 will be activating. Angiotensin 2 activates the juxtaglomerular JGC ಅಂದರೆ juxtaglomerular apparatus, juxtaglomerular complex, juxtaglomerular cells. ಓಕೆ, JG ಅಂದರೆ juxtaglomerular ಅಂತ, JG ಮೀನ್ಸ್. ಸೊ NCERT ಸ್ಟೇಟ್ಮೆಂಟ್ ಇದೆ ರಿಗಾರ್ಡಿಂಗ್ juxtaglomerular apparatus. When there is fall in GFR, JG, juxtaglomerular apparatus will be activated. ಅದು ಹೇಗೆ ಆಕ್ಟಿವೇಶನ್ ಆಗುವಂಥದ್ದು? ದಟ್ ಇಸ್ ರೆನಿನ್ ವಿಲ್ ಬಿ ಕನ್ವರ್ಟಿಂಗ್ ಆಂಜಿಯೋಟೆನ್ಸಿನೋಜನ್ ಇಂಟು ಆಂಜಿಯೋಟೆನ್ಸಿನ್ 1, angiotensin 1 to angiotensin 2, and thereby there is going to be increase in the GFR. ಆದರೆ ಇಲ್ಲಿ ಕೊಟ್ಟಿರೋದೇನೋ ಟು ರಿಲೀಸ್ ರೆನಿನ್ ರಿಲೀಸ್ ಆಗಬೇಕಾದ್ರೆ ಆಂಜಿಯೋಟೆನ್ಸಿನ್ 2 ವಿಲ್ ಬಿ ಆಕ್ಟಿವೇಟಿಂಗ್ JGC ಅಲ್ಲ. ಈ ಆಂಜಿಯೋಟೆನ್ಸಿನ್ 2 ಅನ್ನು ಪ್ರೊಡ್ಯೂಸ್ ಮಾಡೋದೇ ಯಾರು? ರೆನಿನ್. ಇಟ್ ಇಸ್ ನಾಟ್ ಅದರ್ ವೇ ರೌಂಡ್ ಅಲ್ವಾ? ಸೊ ರೀಸನ್ ಇಸ್ ಫಾಲ್ಸ್. ಸೊ ರೀಸನ್ ಇನ್ಕರೆಕ್ಟ್ ಅಂತ ಆದ ಕೂಡಲೇ ಇಟ್ ಇಸ್ ಗೋಯಿಂಗ್ ಟು ಬಿ ಈಸಿ ಕ್ವೆಶನ್. ಯಾಕಂದ್ರೆ ವಿ ಕ್ಯಾನ್ ಸಿಂಪ್ಲಿ ಗೋ ವಿತ್ ದ assertion is correct, reason is false. So answer is C. Simple. Next question ನೋಡುವ. Why terrestrial organisms excrete lesser toxic nitrogenous waste? Terrestrial organisms ಯಾಕೆ ಕಮ್ಮಿ ಟಾಕ್ಸಿಕ್ ಆದಂತಹ ನೈಟ್ರೋಜನಸ್ ವೇಸ್ಟ್ ಅನ್ನು ರಿಲೀಸ್ ಮಾಡುವಂಥದ್ದು? ಮೋಸ್ಟ್ ಟಾಕ್ಸಿಕ್ ಯಾವುದು? ಅಮೋನಿಯಾ. ಲೀಸ್ಟ್ ಟಾಕ್ಸಿಕ್ ಗೊತ್ತು ಅಲ್ವಾ? ಸೊ ಯಾಕೆ ದೇ ಆರ್ ರಿಲೀಸಿಂಗ್ ಲೆಸರ್ ಟಾಕ್ಸಿಕ್ ಮೆಟೀರಿಯಲ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್? ದಟ್ ಇಸ್ NCERT. ಪುನಃ NCERT ಅಲ್ಲಿ ಇದೆ ಈ ಸ್ಟೇಟ್ಮೆಂಟ್. ನೋಡಿ ಮಕ್ಕಳೇ, ನೀವು ಏನೇ ಕ್ವೆಶನ್ ನೀಟಿದು ಸೀಟಿದು ನೋಡಿದ್ರೆ ಇಟ್ ಇಸ್ ಆಫ್ NCERT. ಇಷ್ಟೊಂದು ಸುಲಭ ಇದೆ. ನೀವು NCERT ಅನ್ನವೇ ರೆಫರ್ ಮಾಡಬೇಕು, ಬೇರೆ ಏನು ಹೊರಗಡೆ ಬುಕ್ಕಿನ ಅವಶ್ಯಕತೆ ಇಲ್ಲ ನಿಮಗೆ ನೀಟ್ ಎಕ್ಸಾಮಿಗೆ.
ಆದರೂ ಮಕ್ಕಳು NCERTಯನ್ನು ಪುನಃ ಓದಲಿಕ್ಕೆ ರಿವೈಸ್ ಮಾಡಲಿಕ್ಕೆ ಉದಾಸೀನವನ್ನು ತೋರಿಸ್ತಾರೆ. ಸೊ that is the difference between a topper and average student. Topper is the one who is just an average student but who does an extra hard work, who does an extra revision. ಆದರೆ ಆವರೇಜ್ ಸ್ಟೂಡೆಂಟ್ ಏನು ಮಾಡುವಂಥದ್ದು, ರಿವಿಷನಿಗೆ ಉದಾಸೀನವನ್ನು ತೋರಿಸುವಂಥದ್ದು. ಸೊ ನೀವು ಟಾಪರ್ ಆಗಬೇಕಾ ಆವರೇಜ್ ಆಗಬೇಕಾ ಅಂತ ನಿಮ್ಮ ಕೈಯಲ್ಲೇ ಇದೆ ಡಿಸಿಷನ್. ಸೊ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು ಅಲ್ವಾ. ಸೊ why terrestrial organisms excrete lesser toxic nitrogenous waste? Because they are terrestrial, they have to conserve water. ಅದಕ್ಕೋಸ್ಕರ they will be excreting lesser toxic. ಸೊ ಯಾರು ಈ ಹೈಯೆಸ್ಟ್ ಟಾಕ್ಸಿಕ್ ನೈಟ್ರೋಜನಸ್ ವೇಸ್ಟನ್ನು ರಿಲೀಸ್ ಮಾಡ್ತಾರೆ, ದಟ್ ಇಸ್ ಯೂಶ್ವಲಿ ಎಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ಯಾಕೆ ದೇ ಕ್ಯಾನ್ ರಿಲೀಸ್ ಮೋಸ್ಟ್ ಟಾಕ್ಸಿಕ್ ಎಕ್ಸ್ಕ್ರಿಟರಿ ಮೆಟೀರಿಯಲ್? ಬಿಕಾಸ್ ದೇ ಆರ್ ಎಕ್ವಾಟಿಕ್, ದೇ ಹ್ಯಾವ್ ಇನಫ್ ವಾಟರ್ ಅರೌಂಡ್ ದೆಮ್. ಅದಕ್ಕೋಸ್ಕರ it is okay to release most toxic excretory materials so that most toxic will dilute to become lesser toxic when they release into the water. Okay, so adike answer is here for conservation of water. Next question, identify AD in the diagram of Malpighian body and choose the correct option for A, B, C, D. Okay, ಸೊ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ, ಮ್ಯಾಮ್ ಎ ಮತ್ತು ಬಿ ಒಂದೇ ಥರ ಕಾಣಿಸ್ತಾ ಇದೆ ಅಲ್ವಾ. ಎಫರೆಂಟ್ ಮತ್ತು ಇಫರೆಂಟ್ ಆರ್ಟಿರಿಯೋಲ್ನ ಡಿಫರೆನ್ಸನ್ನು ನಾವು ವಿ ಕಾಂಟ್ ಮೇಕ್ ಔಟ್. ಆದರೆ ಕರೆಕ್ಟಾಗಿ ಆಪ್ಷನ್ಸ್ ನೋಡುವಾಗ ಇಲ್ಲಿ ಎ ಬಿ ಸಿ ಡಿ ಅಲ್ಲಿ ವಿ ಗೆಟ್ ಟು ಸಿ ಡಿ ಈಸ್ ಪಿ ಸಿ ಟಿ. ಡಿ ಈಸ್ ಪಿ ಸಿ ಟಿ ಇಸ್ ಕನ್ಫರ್ಮ್ ಆಗಿ ನಮಗೆ ಗೊತ್ತಿದೆ ಅಲ್ವಾ. ಇಲ್ಲೆಲ್ಲೂ ಡಿ ಈಸ್ ಪಿ ಸಿ ಟಿ ಇಲ್ಲ. ಸೊ ಯು ಕ್ಯಾನ್ ಸಿಂಪ್ಲಿ ಗೋ ವಿತ್ ಎ ಆಸ್ ರೈಟ್ ಆನ್ಸರ್. ಯಾಕಂದರೆ A, the one that is entering, the capillary that is entering into the glomerulus is A for apple. A comes first. Efferent arteriole. B ಹೇಳುವಂಥದ್ದು efferent. It is going out, exit. E, exit, E, efferent. That is how you can remember. ಅಲ್ವಾ. E ಹೇಳುವಂಥದ್ದು exit and efferent arteriole. They are going out, exiting. Efferent arteriole ಅಲ್ವಾ. ಸಿ ಹೇಳೋದು ಬೋಮನ್ಸ್ ಕ್ಯಾಪ್ಸ್ಯೂಲ್, ದಟ್ ಇಸ್ ದೇರ್ ಇನ್ ಆಲ್ ದಿ ಆಪ್ಷನ್. ಸೊ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶ್ಚನ್, arrange the following parts of the nephron in a sequential manner and select the correct option accordingly. ಸೊ ಮಕ್ಕಳೇ ನಿಮಗೆ ಅನ್ಸ್ಬೋದು ಮ್ಯಾಮ್ ನೀವು ಸಿ ಟಿಯಲ್ಲಿ ಒಂದೊಂದೇ ಕ್ವೆಶನ್ ಬರುತ್ತೆ ಅಂತ ಹೇಳಿದ್ರಿ. ಅದು ಇಫ್ ಯು ಕನ್ಸಿಡರ್ ಪಾಸ್ಟ್ 5 ಇಯರಲ್ಲಿ ಕ್ವೆಶನ್ ಬರಲಿಲ್ಲ, ಜಸ್ಟ್ ಪಾಸ್ಟ್ 2 ಇಯರಲ್ಲಿ ಬಂದಿರುವಂಥದ್ದು. ಇದೆಲ್ಲ ಎಲ್ಲಿಂದ ತಂದ್ರಿ ಈ ಕ್ವೆಶ್ಚನ್? ಮಕ್ಕಳೇ, ಐ ಮೇಕ್ ಶ್ಯೂರ್ ಐ ಆಲ್ವೇಸ್ ಗಿವ್ ಯು ಸಮ್ ನ್ಯೂ ಕ್ವೆಶ್ಚನ್. ಸೊ ಆಲ್ರೆಡಿ ನಾನು ಅಭಿಯಾನ್ ಸಿರೀಸಲ್ಲಿ ಎಕ್ಸ್ಕ್ರಿಟಿವ್ ಪ್ರೊಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ ಚಾಪ್ಟರಲ್ಲಿ ನಾನು ಎವ್ರಿ ಕ್ಲಾಸಿನ ಎಂಡ್ ನಾನು ಕ್ವೆಶನ್ಸ್ ಕೊಡ್ತಾ ಬರ್ತಾ ಇದ್ದೇನೆ. ಅದ್ರ ಜೊತೆ ಫ್ರೀ DPP ಯಲ್ಲೂ 10 ಕ್ವೆಶನ್ಸ್ ಕೊಡ್ತಾ ಬರ್ತಾ ಇದ್ದೇವೆ ಅಲ್ವಾ. ಸೊ ಈ 10 ಕ್ವೆಶನ್ 10 into 5 class 50 questions ಪ್ಲಸ್ ಎವ್ರಿ ಕ್ಲಾಸಲ್ಲಿ 3 ಕ್ವೆಶನ್, 3 5 15, 15 ಪ್ಲಸ್ 15 ಎಷ್ಟಾಯಿತು? 65 ಕ್ವೆಶನ್ಸ್ ನಾನು KCT ಪ್ರೀವಿಯಸ್ ಇಯರ್ ಕ್ವೆಶನಿಂದ, ನೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸಿಂದ, ಕ್ವೆಶನ್ ಪೇಪರಿಂದ ಆಲ್ರೆಡಿ ಕೊಟ್ಟಿದ್ದೇನೆ ಆಲ್ರೆಡಿ. ಸೊ ಪುನಃ ನಾನು ನೀಟ್ ಪ್ರೀವಿಯಸ್ ಇಯರ್ ಕ್ವೆಶನಿಂದ ಕೊಟ್ಟರೆ ಇಟ್ ವೋಂಟ್ ಬಿ ಜಸ್ಟಿಸ್ ಫಾರ್ ಯು ಅಂತ ನಾನು ಏನು ಮಾಡಿದ್ದೇನೆ ಅಂದರೆ, ಐ ಹ್ಯಾವ್ ಗಿವನ್ ಕ್ವೆಶನ್ಸ್ ಫ್ರಮ್ ಸರ್ಟೇನ್ ಪ್ರೆಸ್ಟೀಜಿಯಸ್ ಬುಕ್ಸ್. ಸೊಲ್ಯೂಷನ್ ನಿಮಗೆ ಇಫ್ ಯು ಜಸ್ಟ್ ಕಾಪಿ ಪೇಸ್ಟ್ ಸಮ್ ಆಫ್ ದ ಕ್ವೆಶನ್, ನಿಮಗೆ ಇಂಟರ್ನೆಟ್ಟಲ್ಲೂ ಆನ್ಸರ್ ಸಿಗೋದಿಲ್ಲ, ಆ ಬುಕ್ಕಲ್ಲೇ ಇರೋವಂಥದ್ದು. ಓಕೆ, ಆನ್ಸರ್ ಕೀ ಸೊಲ್ಯೂಷನ್ ಎಲ್ಲ. ಸೊ ದಿಸ್ ಆರ್ ದ ನ್ಯೂ ಕ್ವೆಶನ್ ದಟ್ ಯು ಕಾಂಟ್ ಇವನ್ ಫೈಂಡ್ ಇನ್ ಇಂಟರ್ನೆಟ್. ಓಕೆ, ಇದು ಬುಕ್ಕಿನ ಕ್ವೆಶನ್, ಹೆಚ್ಚಿನ ಕ್ವೆಶನ್ಸ್ ವಿಚ್ ಐ ಹ್ಯಾವ್ ಗಿವನ್ ಟುಡೇ. ಓಕೆ, ಸೊ ನಮ್ಮ ಏಮ್ ಏನಂದರೆ ಗಿವಿಂಗ್ ಯು ಮ್ಯಾಕ್ಸಿಮಮ್ ಕ್ವೆಶನ್ ಸೊ ದ್ಯಾಟ್ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಯು ಆರ್ ಏಬಲ್ ಟು ಸ್ಕೋರ್ ವೆಲ್ ಇನ್ ಯೋರ್ KCT ಆರ್ ಯೋರ್ ನೀಟ್ ಎಕ್ಸಾಮ್. ಸೊ ಆನ್ಸರ್ ನೋಡುವ. ಸೊ ನಮಗೆ ಗೊತ್ತಿದೆ ನೆಫ್ರಾನ್ನ ಸ್ಟ್ರಕ್ಚರ್ ಎಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ನೆಫ್ರಾನ್, ಎನಿ ಫಂಕ್ಷನ್ ಆಫ್ ದ ನೆಫ್ರಾನ್ ಇಫ್ ಯು ಕನ್ಸಿಡರ್, ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಗ್ಲೋಮರ್ಯುಲಸ್ ಅಲ್ವಾ. ಗ್ಲೋಮರ್ಯುಲಸ್ ದಟ್ ಇಸ್ ಸ್ಟಫ್ಡ್ ಆಫ್ ಬ್ಲಡ್ ಕ್ಯಾಪಿಲರೀಸ್, ಇಫರೆಂಟ್ ಮತ್ತು ಎಫರೆಂಟ್ ಆರ್ಟೀರಿಯಲ್ ಇರುವಂಥದ್ದು. ಸೊ ಗ್ಲೋಮರ್ಯುಲಸ್ ಇಸ್ ಫಸ್ಟ್. ನೆಕ್ಸ್ಟ್ ನಾವು ನೋಡುವಂಥದ್ದು ಬೋಮನ್ಸ್ ಕ್ಯಾಪ್ಸ್ಯೂಲ್. ಇಲ್ಲಿ ಇಲ್ಲಿ ಹೆಸರಿಲ್ಲ,
ನಂತರದ ಸ್ಟ್ರಕ್ಚರ್ ಯಾವುದು? PCT, ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಫಸ್ಟ್ ಕಾನ್ವಲ್ಯೂಷನ್ PCT. ಸೊ PCT ಇಲ್ಲಿದೆ, ದಿಸ್ ಕಮ್ ಸೆಕೆಂಡ್. ನಂತರ ನಾವು ನೋಡುವಂಥದ್ದು ಲೂಪ್ ಅಲ್ಲಿ ಪುನಃ ದ ಒನ್ ದಟ್ ಇಸ್ ಗೋಯಿಂಗ್ ಡೌನ್ ಇಸ್ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ, ದಿಸ್ ಕಮ್ಸ್ ಥರ್ಡ್. And then we get to see ascending loop of Henle, that is going up. So fourth. ನಂತರ ನಾವು ನೋಡುವಂಥದ್ದು the last convoluted tubule ಯಾವುದು? DCT, distal convoluted tubule, that is fifth. ಅಲ್ವಾ? ನಂತರ ಈ distal convoluted tubule will be connecting to collecting duct, which is the last. Okay. So this is sixth one. Distal collecting duct is the last, that is sixth one. So ಏನಾಗಬೇಕು ಇಲ್ಲಿ ಆನ್ಸರ್? ಸಿಕ್ಸ್ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. ಓಕೆ. ಸೊ ಗ್ಲೋಮರ್ಯುಲಸ್ 143 ಎಲ್ಲಿದೆ? ಇಲ್ಲಿದೆ 143 265 ಕರೆಕ್ಟ್. ಸೊ ಆನ್ಸರ್ ಇಸ್ ಬಿ. ಗೊತ್ತಾಯ್ತಾ? ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ನೋಡುವ. Vasa recta are minute vessels of peritubular capillaries network which is. ಸೊ ವಾಸ ರೆಕ್ಟ ಹೇಳುವಂಥ ಸ್ಟ್ರಕ್ಚರ್ ಏನಿದೆ ಇದು ನಾವು ಎಲ್ಲಿ ನೋಡುವಂಥದ್ದು? ವಿ ಗೆಟ್ ಟು ಸಿ ದೆಮ್ ಅರೌಂಡ್ ಲೂಪ್ ಆಫ್ ಹೆನ್ಲೆ ಅಲ್ವಾ? ಸೊ ವಾಸ ರೆಕ್ಟ ಮತ್ತೆ ಲೂಪ್ ಆಫ್ ಹೆನ್ಲೆ ದೇ ಟುಗ್ಯಾದರ್ ವಿಲ್ ಬಿ ಕಾಸಿಂಗ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಲ್ವಾ? ಸೊ ಏನಾಗಬೇಕು ಇಲ್ಲಿ ಆನ್ಸರ್? ವಾಸ ರೆಕ್ಟ ಆರ್ ಮೈನ್ಯೂಟ್ ವೆಸಲ್ ಆಫ್ ಪೆರಿಟ್ಯುಬ್ಯುಲರ್ ನೆಟ್ವರ್ಕ್ ವಿಚ್ ಈಸ್ ರನ್ನಿಂಗ್ parallel to loop of Henle. So answer is B. Next question. The counter current mechanism, ಈಗಷ್ಟೇ ಹೇಳಿದೆ ಆನ್ಸರ್ ನಾನು. Counter current mechanism will be operating in the nephron. ಹೇಗೆ? ಯಾವುದ್ರ ಜೊತೆಗೆ? What exactly it will be including ಅಂತ question. So counter current mechanism, counter ಅಂದರೆ something is happening in opposite direction. So ಒಂದು ಡೈರೆಕ್ಷನ್ ಅಲ್ಲಿ ಇದ್ರೆ ಇನ್ನೊಂದು ಡೈರೆಕ್ಷನ್ಗೆ ಹೋಗುವಂಥದ್ದು, ದಟ್ ಇಸ್ ಕೌಂಟರ್ ಆಪೋಸಿಟ್ ಅಲ್ವಾ? ಕರೆಂಟ್ ಮೆಕ್ಯಾನಿಸಮ್, ಕರೆಂಟ್ ಇಸ್ ಮೂವ್ಮೆಂಟ್. ಸೊ ಮೂವ್ಮೆಂಟ್ ಆಫ್ ಫ್ಲೂಯಿಡ್ ವಿಲ್ ಬಿ ಹ್ಯಾಪನಿಂಗ್ ಇನ್ opposite direction in counter current mechanism. So that is between loop of Henle and within loop of Henle and vasa recta. Okay, so answer is D. Next question. Osmolarity in the cortex and inner medulla respectively are. So counter current mechanism concept ಅಲ್ಲಿ ನಾವು NCERT lines once again osmolarity of cortex ಏನು, ಮೆಡ್ಯುಲಾದಲ್ಲಿ ಏನು ಆಸ್ಮೊಲಾರಿಟಿ ಅದನ್ನು ನಾವು ನೋಡಿದ್ದೀವಿ. ಸೊ ವಿ ಹ್ಯಾವ್ ಇಟ್ ಇನ್ NCERT. ಸೊ ಮೆಡ್ಯುಲಾದಲ್ಲಿ ನಾವು ಹೈಯೆಸ್ಟ್ ಆಸ್ಮೊಲಾರಿಟಿಯನ್ನು ನೋಡುವಂಥದ್ದು. ಸೊ ಹೈಯೆಸ್ಟ್ ಕಾನ್ಸಂಟ್ರೇಟೆಡ್ ಯೂರಿನನ್ನು ನೋಡುವಂಥದ್ದು ಇನ್ ದ ಮೆಡ್ಯುಲಾ ಪಾರ್ಟ್ ಆಫ್ ದ ಕಿಡ್ನಿ. ಯಾಕಂದರೆ ಅಲ್ಲಿ ಏನು we get to see 1200 in the medulla, inner medulla, cortex ಅಲ್ಲಿ 300, least ಎಲ್ಲಿ? cortex ಅಲ್ಲಿ. So answer is A. Next question. Osmoreceptors in the body is activated by the changes in. So regulation of kidney function ಅಲ್ಲಿ ನಾವು osmoreceptor ಹೇಳೋ ಟರ್ಮಿನಾಲಜಿನ ನೋಡಿದ್ದೇವೆ ಅಲ್ವಾ? So osmoreceptor will be activated to dilute the urine or to concentrate the urine by the changes in blood volume, body fluid volume, ionic concentration. Actually ಏನಾಗಬೇಕು ಇಲ್ಲಿ ಆನ್ಸರ್? ಆಲ್ ಆಫ್ ದಿಸ್ ರೈಟ್ ಆಗಬೇಕು. ಯಾಕೆ? ಬ್ಲಡ್ ವಾಲ್ಯೂಮ್ ತುಂಬಾ ಜಾಸ್ತಿ ಆಯಿತು ಅಂದರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಬಾಡಿ ಫ್ಲೂಯಿಡ್ ವಾಲ್ಯೂಮ್, ಬ್ಲಡ್ ವಾಲ್ಯೂಮ್ ಇಸ್ ದ ಸೇಮ್ ಥಿಂಗ್ ಅಲ್ವಾ? ಅಯೋನಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ ವಿ ಹ್ಯಾವ್ ಟು ಡೈಲ್ಯೂಟ್ ದ ಯೂರಿನ್. So we have to dilute the fluid. So answer ಏನಾಗಬೇಕು? all of the above. Next question. The organ where urine is stored. Urine store ಆಗೋದು ಯಾವತ್ತು, ಎಲ್ಲಿ? ಇದು ಫುಲ್ ಓದಲೇಬೇಕಾಗಿಲ್ಲ. ದಟ್ ಇಸ್ ಇನ್ ಯೂರಿನರಿ ಬ್ಲಾಡರ್. ಮಿಕ್ಚುರಿಷನ್ ಕಾನ್ಸೆಪ್ಟಿನ ಕ್ವೆಶ್ಚನ್ ಇದು ಅಲ್ವಾ? ಮಿಕ್ಚುರಿಷನ್ ಹೇಳೋ ಕಾನ್ಸೆಪ್ಟಲ್ಲಿ ಯೂರಿನರಿ ಬ್ಲಾಡರ್ ಫುಲ್ ಆದಾಗ ದ ಮೆಸೇಜ್ ವಿಲ್ ಬಿ ಸೆಂಟ್ ಥ್ರೂ ವಾಲಂಟರಿ ಸಿಗ್ನಲ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅದರ ರಿಲೇಟೆಡ್ ಕ್ವೆಶ್ಚನ್. Next, NaCl is returned to interstitium by. Once again question from counter current mechanism. ಕೊನೆ ಲೈನ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಸ್ ಮಾಡುವಾಗ this comes at the last, that is NaCl will be returned to interstitium by ascending loop of vasa recta ಅಲ್ವಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಟು
ಎಕ್ಸ್ಪ್ಲೇನ್ ದ ಸೆಂಟೆನ್ಸ್, ಹ್ಯಾವ್ ಟು ಎಕ್ಸ್ಪ್ಲೇನ್ ಎಂಟೈರ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ಅಭಿಯಾನ್ ಬ್ಯಾಚಲ್ಲಿ ನಾನು ಡೀಟೇಲ್ ಆಗಿ ಈ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಯು ಕ್ಯಾನ್ ಗೋ ಥ್ರೂ ಮೈ ಅಭಿಯಾನ್ ಸಿರೀಸ್ನ ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ ಚಾಪ್ಟರ್ನ ನೀವು ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Which one of the following are components of the dialyzing unit used to carry out hemodialysis in uremic patient? Very, very, very interesting question. So, which one of the following are components of dialyzing unit used to carry out hemodialysis? Hemodialysis ಅಲ್ಲಿ ಯಾವುದೆಲ್ಲ ಕಂಪೋನೆಂಟ್ ಇನ್ವಾಲ್ವ್ ಆಗುತ್ತೆ ಅಂತ ಕ್ವೆಶ್ಚನ್ ನೋಡುವ. ಯೂರಿಯಾ ಇನ್ವಾಲ್ವ್ ಆಗುತ್ತಾ? ನೋ, ಅವರ್ ಏಮ್ ಇಸ್ ರಿಮೂವಿಂಗ್ ಯೂರಿಯಾ. ಸೊ ಯೂರಿಯಾ ಇಸ್ ನಾಟ್ ಬಿನ್ ಇನ್ವಾಲ್ವ್ಡ್ ಅಲ್ವಾ. ಹೆಪಾರಿನ್, ಹೌದು, ಆಂಟಿಕೋಆಗುಲೆಂಟ್ ಹೆಪಾರಿನ್ ಬೇಕು. ಆಂಟಿ ಹೆಪಾರಿನ್ ಸಹ ಬೇಕು. ಯಾಕೆ? ಹಿಮೋಡಯಾಲಿಸಿಸ್ ಎಲ್ಲ ಆದಮೇಲೆ ವಿ ಹ್ಯಾವ್ ಟು ಪುಟ್ ಆಂಟಿ ಹೆಪಾರಿನ್. ಈ ಕೋಆಗುಲೇಷನ್ ಅನ್ನು ನಾವು ರಿಮೂವ್ ಮಾಡಬೇಕು, ಬಿಕಾಸ್ ಬ್ಲಡ್ ಶುಡ್ ಬಿ ಮೂವಿಂಗ್ ಏನು ನಾರ್ಮಲಿ ಅಲ್ವಾ. ಸೊ ಈ ಆಂಟಿಕೋಆಗುಲೆಂಟ್ ಏನಿದೆ ದಟ್ ಇಸ್ ಹೆಪಾರಿನ್, ಅದನ್ನು ರಿಮೂವ್ ಮಾಡಲಿಕ್ಕೆ ವಿ ವಾಂಟ್ ಆಂಟಿ ಹೆಪಾರಿನ್. ಸೊ ದ್ಯಾಟ್ ವಿ ಹ್ಯಾವ್ ಟು ಪುಟ್ ಅಗೈನ್ ಬ್ಯಾಕ್ ಎಟ್ ದ ಎಂಡ್ ಆಫ್ ಡಯಾಲಿಸಿಸ್. ಸೊ ಇದು ಸಹ ಬೇಕು, ಹೆಪಾರಿನ್ ಬೇಕು, ಆಂಟಿ ಹೆಪಾರಿನ್ ಸಹ ಬೇಕು. ಕಾಯಿಲ್ಡ್ ಸೆಲೋಫೋನ್ ಟ್ಯೂಬ್. ಸೊ ಹಿಮೋ ಡಯಾಲಿಸಿಸ್ ಅಲ್ಲಿ ನಾವು ಒಂದು ಈ ಥರ ಕಾಯಿಲ್ಡ್ ಸೆಲೋಫೋನ್ ಟ್ಯೂಬ್ ಅನ್ನು ನೋಡಬಹುದು, ಥ್ರೂ ವಿಚ್ ದ ಫ್ಲೂಯಿಡ್ ವಿಲ್ ಬಿ ಮೂವಿಂಗ್. ಸೊ ದಿಸ್ ಇಸ್ ಆಲ್ಸೋ ರಿಕ್ವೈರ್ಡ್. ಡಯಾಲೈಸಿಂಗ್ ಫ್ಲೂಯಿಡ್ ಇರೋವಂಥದ್ದು ಯಾವುದಿಲ್ಲಿ? ಡಯಾಲೈಸಿಂಗ್ ಫ್ಲೂಯಿಡ್ ಫಾರ್ ದ ಡಯಾಲಿಸಿಸ್ ಪರ್ಪಸ್. ಸೊ ಏನಾಗಬೇಕು ಇಲ್ಲಿ ಆನ್ಸರ್? 2, 3, 4, 5. 2, 3, 4, 5. ದಟ್ ಇಸ್ ಬಿ ಈಸ್ ರೈಟ್ ಆನ್ಸರ್. ಸೊ ಕ್ವೆಶನ್ಸ್ ನಾನು ನಿಮಗೆ ಗೊತ್ತಿರ್ಬೋದು, ನಾನೀಗಷ್ಟೇ ಹೇಳಿದೆ ಅಲ್ವಾ, ಕ್ವೆಶನ್ಸ್ ನಾನು ಕೆಲವು ಬುಕ್ಸಿಂದ ತೊಗೊಂಡಿದ್ದೇನೆ ಅಂತ. ಐ ಹ್ಯಾವ್ ಟೇಕನ್ ಬುಕ್ಸ್ ಫ್ರಮ್ ಕ್ವೆಶನ್ಸ್ ಫ್ರಮ್ ಅರಿಹಾಂಡ್ ಪಬ್ಲಿಕೇಶನ್ ಟೆಕ್ಸ್ಟ್ ಬುಕ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. ರೀನಲ್ ಕ್ಯಾಲ್ಕ್ಯುಲೈ ಡಿಸಾರ್ಡರ್ ಆಫ್ ಕಿಡ್ನಿಯಲ್ಲಿ ನಾವು ನೋಡುವಾಗ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಎಕ್ಸ್ಕ್ರಿಟಿವ್ ಪ್ರೊಡಕ್ಟ್ಸ್ ಅಂಡ್ ಎಲಿಮಿನೇಷನ್ ಅಲ್ಲಿ ರೀನಲ್ ಕ್ಯಾಲ್ಕ್ಯುಲೈ ಅಂತ ಬರುತ್ತೆ. ಸೊ ಏನು ರೀನಲ್ ಕ್ಯಾಲ್ಕ್ಯುಲೈ? ಇಟ್ ಇಸ್ ನಥಿಂಗ್ ಬಟ್ ಇನ್ಸೊಲ್ಯೂಬಲ್ ಮಾಸ್ ಆಫ್ crystallized salts in the kidney. So kidney stone is nothing but renal calculi. Stone ಅಂದ್ರೇನು? It is not soluble. If it would have been soluble, ಸುಮ್ಮನೆ ಅದು ಯೂರಿನಲ್ಲಿ ಡಿಸಾಲ್ವ್ ಆಗಿ ಹೋಗ್ಬೋದಿತ್ತು ಅಲ್ವಾ. ಆದರೆ ಯಾಕೆ ನಮಗೆ ಪೇನ್ಫುಲ್ ಏನು ಕಿಡ್ನಿ ಸ್ಟೋನ್ ಟೈಮಲ್ಲಿ ಇಟ್ಸ್ ವೆರಿ ಪೇನ್ಫುಲ್ ಇನ್ ದ ಬ್ಯಾಕ್. ಯಾಕಂದರೆ ಸ್ಟೋನ್ ಸ್ಟಕ್ ಆಗುವಂಥದ್ದು, ಬಿಕಾಸ್ ಇಟ್ ಇಸ್ ಇನ್ಸೊಲ್ಯೂಬಲ್ ಮಾಸ್ ಆಫ್ ಕ್ರಿಸ್ಟಲೈಸ್ಡ್ ಸಾಲ್ಟ್ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್. Which among the following function is performed by accessory excretory organs in the human body? Just last but second concept ಅಂದರೆ ಡಿಸಾರ್ಡರ್ ಆಫ್ ಕಿಡ್ನಿಯ ಜಸ್ಟ್ ಮುಂಚೆ ಅದರ್ ದ್ಯಾನ್ ಕಿಡ್ನಿ ಯಾವುದೆಲ್ಲ ಬೇರೆ ಎಕ್ಸ್ಕ್ರಿಟರಿ ಆರ್ಗನ್ ಮತ್ತು ಅವುಗಳ ಫಂಕ್ಷನ್ ಏನು ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದು ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನೋಡುವ. ಎಲಿಮಿನೇಷನ್ ಆಫ್ ಸ್ಟಿರಾಲ್ಸ್, ಹೈಡ್ರೋಕಾರ್ಬನ್ಸ್, ವ್ಯಾಕ್ಸಸ್ ಥ್ರೂ ಸೀಬಮ್ ಬೈ ಸೆಬೇಷಿಯಸ್ ಗ್ಲ್ಯಾಂಡ್. ಅಂದರೆ ಆಯಿಲ್ ಗ್ಲ್ಯಾಂಡಿಂದ ಇದಿಷ್ಟು ಮೆಟೀರಿಯಲ್ಸ್ ಎಕ್ಸ್ಕ್ರಿಟ್ ಆಗುವಂಥದ್ದು. ಎಸ್, they are oil soluble. Adike they will be removed out. It will be moving out through sebaceous gland. That is a correct statement. Alva. Next nodva. Secretion of oil by sebaceous gland which provide oily protective covering of skin. Igaste helde nanu oil gland helodu sebaceous gland anta. Yeah, they will be secreting oil as well. Small amount of nitrogenous waste eliminating through saliva. So e statements are NCERT ಇದೆ. So basically all of the above is the right answer for this question. ಅಲ್ವಾ. ನಮ್ಮ ಸಲೈವಾದಲ್ಲಿ ಸಹ ಸಮ್ ನೈಟ್ರೋಜನಸ್ ವೇಸ್ಟ್ ವಿಲ್ ಬಿ ದೇರ್. ಕೆಲವು ಇನ್ ಸಮ್ ಪೀಪಲ್ ವಿ ಆರ್ ಏಬಲ್ ಟು ಸಿ ಆ ಕಾನ್ಸಂಟ್ರೇಷನ್ ಏನಿದೆ ನೈಟ್ರೋಜನಸ್ ವೇಸ್ಟ್ ಇದು ಆ ಕಾನ್ಸಂಟ್ರೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಬ್ಯಾಡ್ ಬ್ರೆತ್ ಆಸ್ ವೆಲ್. ಬ್ಯಾಕ್ಟೀರಿಯಾ ಜೊತೆಗೆ ನೈಟ್ರೋಜನಸ್ ವೇಸ್ಟ್ ಕ್ಯಾನ್ ಆಲ್ಸೋ ಕಾಸ್ ದಿಸ್ ಬ್ಯಾಡ್ ಬ್ರೆತ್. ನೆಕ್ಸ್ಟ್ ಕ್ವೆಶ್ಚನ್. Assertion and reasoning type of a question. I just love such question. ಯಾಕಂದರೆ ಸ್ವಲ್ಪ ಟ್ರಿಕ್ಕಿ ಆಗಿರುವಂತಹ ಕ್ವೆಶನ್, ಇಲ್ಲದಿದ್ರೆ ಎಲ್ಲ ಈಸಿ ಕ್ವೆಶನ್ ಅಲ್ವಾ. ಎಸರ್ಷನ್ ಅನ್ನು ನೋಡುವ. ಕಂಡೀಷನಲ್ ರಿಅಬ್ಸಾರ್ಪ್ಷನ್ ಆಫ್ ಸೋಡಿಯಂ ಆ್ಯಂಡ್ ವಾಟರ್ ಟೇಕ್ಸ್ ಪ್ಲೇಸ್ ಇನ್ ಡಿಸ್ಟಾಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಹೌದು, ಕಂಡೀಷನಲ್ ರಿಅಬ್ಸಾರ್ಪ್ಷನ್. ಯಾವುದು ಕಂಡೀಷನ್ ಏನು ಫಾರ್ ದ ರಿಅಬ್ಸಾರ್ಪ್ಷನ್ ಆಫ್ ಸೋಡಿಯಂ ಆ್ಯಂಡ್ ವಾಟರ್? ದಟ್ ಇಸ್ ಆಲ್ಡೋಸ್ಟಿರಾನ್ ಪ್ರೊಡ್ಯೂಸ್ ಆದರೆ, ಆಲ್ಡೋಸ್ಟಿರಾನ್ ADH ರಿಲೀಸ್ ಆದರೆ, aldosterone release ಆದರೆ there is going to be reabsorption of sodium. Okay, so yes, ಈ statement correct. Next statement ನೋಡುವ. The DCT, that is distal convoluted tubule, will be allowing passive absorption of sodium ಅಲ್ಲ. Absorption of sodium ಯಾವತ್ತು? Absorption of sodium, amino acid, glucose.
ದಿಸ್ ಆಲ್ ಆರ್ ಆಕ್ಟಿವ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಏನಿದೆ ದಿಸ್ ಇಸ್ ರಾಂಗ್. ಓಕೆ, ನಿಮಗೆ ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅಂದ್ರು, ಲುಕ್ ಎಟ್ ದಿಸ್ ಇಮೇಜ್, ಲುಕ್ ಎಟ್ ದಿಸ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಉಲ್ಟಾ ಆಫ್ ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೌದಲ್ವಾ? ಕಂಡೀಷನಲ್ ರಿಅಬ್ಸಾರ್ಪ್ಷನ್ ಆಫ್ ಸೋಡಿಯಂ ಅಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಪುನಃ ಕಂಡೀಷನಲ್ ಅಂತ ಅರ್ಥ ಆದ್ರೆ ಪುನಃ ಪ್ಯಾಸಿವ್ ಅಬ್ಸಾರ್ಪ್ಷನ್ ಕಾನ್ಸೆಪ್ಟ್ ಏನು, ಇಟ್ಸ್ ನಾಟ್ ಮೇಕಿಂಗ್ ಸೆನ್ಸ್. ಸೊ ಈ ತರ ಸಹ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಸೊ ಆನ್ಸರ್ ಏನಾಗಬೇಕು ಇಲ್ಲಿ, ಓನ್ಲಿ ಅಸರ್ಷನ್ ಇಸ್ ಟ್ರೂ ಬಟ್ ಆರ್ ಇಸ್ ರೀಸನ್ ಇಸ್ ಫಾಲ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಪುನಃ ಇನ್ನೊಂದು ಅಸರ್ಷನ್ ಅಂಡ್ ರೀಸನಿಂಗ್ ಟೈಪ್ ಆಫ್ ಅ ಕ್ವೆಶ್ಚನ್. ವ್ಯಾಸೋಪ್ರೆಸನ್ ಆಫ್ ಪೋಸ್ಟೀರಿಯರ್ ಪಿಟ್ಯೂಟರಿ is also called as antidiuretic hormone. Correct. That's a correct statement. Vasopressin ಹೇಳುವಂಥದ್ದು ಪ್ರೊಡ್ಯೂಸ್ ಆಗೋದು ಹೈಪೋಥಾಲಮಸ್ ಇಂದ, ಸ್ಟೋರ್ ಆಗಿರುವಂಥದ್ದು ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಅಲ್ವಾ? ಈ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ನೋಡುವ ರೀಸನ್. ADH will be increasing the permeability of PCT and collecting tubules to increase reabsorption of water and decrease the urine output. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಬಟ್ ಈ ಟರ್ಮ್ ರಾಂಗ್. ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಹೇಳುವಂತಹ ಹಾರ್ಮೋನ್ ಇದೆ, ಇಟ್ ಇಸ್ ನಾಟ್ ಆಕ್ಟಿಂಗ್ ಅಪಾನ್ PCT, ಇನ್ಸ್ಟೆಡ್ ಇಟ್ ವಿಲ್ ಬಿ ಆಕ್ಟಿಂಗ್ ಅಪಾನ್ DCT, ಡಿಸ್ಟಾಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂಡ್ ಕಲೆಕ್ಟಿಂಗ್ ಡಕ್ಟ್. ಸೊ ವ್ಯಾಸೋಪ್ರೆಸಿನ್ ದಟ್ ಇಸ್ ADH ಮತ್ತೆ ಆಲ್ಡೋಸ್ಟಿರಾನ್ ಕಂಡೀಷನಲ್ ರಿಅಬ್ಸಾರ್ಪ್ಷನ್ ಅಲ್ಲಿ ನಾವೀಗಷ್ಟೇ ನೋಡಿದ್ವಿ ಅಲ್ವಾ? ಸೊ ದೇ ವಿಲ್ ಬಿ ಆಕ್ಟಿಂಗ್ ಅಪಾನ್ DCT ನಾಟ್ PCT. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಬಿಕಾಸ್ ಆಫ್ ದಿಸ್ ಒನ್ ಟರ್ಮ್. ಸೊ ಆನ್ಸರ್ ಏನಾಗಬೇಕು, ಅಸರ್ಷನ್ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. Next question. Punah assertion and reasoning type of a question. In descending loop of Henle, urine is hypertonic. Descending loop of Henle, ascending loop of Henle ಹೇಳೋದು loop of Henle ಸ್ಟ್ರಕ್ಚರ್. ಇದು ಡಿಸೆಂಡಿಂಗ್, ಇದು ಅಸೆಂಡಿಂಗ್ ಅಲ್ವಾ? ಸೊ ಕೆಳಗಡೆ ಹೋಗುವಂಥದ್ದು ಡಿಸೆಂಡಿಂಗ್. ಸೊ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆಯಲ್ಲಿ ಯೂರಿನ್ ಇಸ್ ಹೈಪೋಟೋನಿಕ್, ಮೇಲೆ ಹೋಗುವಂತಹ ಯೂರಿನ್ ಅಲ್ಲಿ ಯೂರಿನ್ ಇಸ್ ಹೈಪೋಟೋನಿಕ್. ಸೊ ಮೇಲೆ ಆಸ್ಮೊಲಾರಿಟಿ ಕಮ್ಮಿ, ಕೆಳಗಡೆ ಆಸ್ಮೊಲಾರಿಟಿ ಜಾಸ್ತಿ. ಸೊ ಕೆಳಗಡೆ ಹೋಗುವಂಥದ್ರಲ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ದ ಯೂರಿನ್ ಫಿಲ್ಟ್ರೇಟ್ ದಟ್ ಇಸ್ ಹೈಪರ್ಟೋನಿಕ್, ಮೇಲ್ಗಡೆ ಇಟ್ಸ್ ಹೈಪೋಟೋನಿಕ್. ದಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್, ಕರೆಕ್ಟ್. ರೀಸನ್ ನೋಡಿ, ಡಿಸೆಂಡಿಂಗ್ ಲಿಂಬ್ ಇಸ್ ಇಂಪರ್ಮಿಯೇಬಲ್ ಟು ಸೋಡಿಯಂ ಅಯಾನ್ಸ್. ಇದೇನಿದೆ ಡಿಸೆಂಡಿಂಗ್, ದೇ ಆರ್ ಇಂಪರ್ಮಿಯೇಬಲ್ ಟು ಸೋಡಿಯಂ ಅಯಾನ್, ಆದರೆ ದೇ ಆರ್ ಪರ್ಮಿಯೇಬಲ್ ಟು ವಾಟರ್. ಓಕೆ, ವೈಲ್ ಅಸೆಂಡಿಂಗ್ ಲಿಂಬ್ ಇಸ್ impermeable to water but permeable to sodium ion. ಸೊ ಮೇಲ್ಗಡೆ ಹೋಗುವಂಥದ್ದು ದೇ ಆರ್ ಪರ್ಮಿಯೇಬಲ್ ಟು ಸೋಡಿಯಂ, ಕೆಳಗಡೆ ಹೋಗುವಂಥದ್ದು ದೇ ಆರ್ ಪರ್ಮಿಯೇಬಲ್ ಟು ವಾಟರ್ ಅಲ್ವಾ? ಸೊ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಇಲ್ಲಿ ಇಂಪರ್ಮಿಯೇಬಲ್ ಬಗ್ಗೆ ಕೊಟ್ಟಿದ್ದಾರೆ, ನಾನಿಲ್ಲಿ ಪರ್ಮಿಯೇಬಲ್ ಬಗ್ಗೆ ಬರ್ತಿದ್ದೇನೆ. ದಿಸ್ ಇಸ್ ಇಂಪರ್ಮಿಯೇಬಲ್ ಟು ಸೋಡಿಯಂ, ಪರ್ಮಿಯೇಬಲ್ ಟು ವಾಟರ್. ದಿಸ್ ಇಸ್ ಪರ್ಮಿಯೇಬಲ್ ಟು ಸೋಡಿಯಂ, ಇಂಪರ್ಮಿಯೇಬಲ್ ಟು ವಾಟರ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ನಾವು ವಿ ವಿಲ್ ಸಿ ರಿಲೇಶನ್ಶಿಪ್ ಇದೆಯಾ ಈ ಎರಡು ಸ್ಟೇಟ್ಮೆಂಟ್ ಮಧ್ಯೆ ಅಂತ ನೋಡುವ. ಸೊ ಈಸ್ ಇಟ್ ಬಿಕಾಸ್ ಡಿಸೆಂಡಿಂಗ್ ಲಿಂಬ್ ಇಸ್ ಇಂಪರ್ಮಿಯೇಬಲ್ ಟು ಸೋಡಿಯಂ, ಈಸ್ ಇಟ್ ಬಿಕಾಸ್ ಇನ್ ಡಿಸೆಂಡಿಂಗ್ ಲಿಂಬ್ ಇಸ್ ಇಂಪರ್ಮಿಯೇಬಲ್ ಟು ಸೋಡಿಯಂ ಯೂರಿನ್ ಇಸ್ ಹೈಪರ್ಟೋನಿಕ್ ಇನ್ ಡಿಸೆಂಡಿಂಗ್ ಲೂಪ್? ಹೌದಾ? ಆಬ್ಸಲ್ಯೂಟ್ಲಿ, ದಟ್ ಇಸ್ ಟ್ರೂ. ವಾಟರ್ ಇಸ್ ಕಮಿಂಗ್ ಔಟ್ ಫ್ರಮ್ ದ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ. ವಾಟರ್ ಹೊರಗಡೆ ಬರ್ತಾ ಇದೆ ಅಂದ್ರೆ ಲೂಪ್ ಒಳಗಡೆ ಕಾನ್ಸಂಟ್ರೇಷನ್ ಏನು ಜಾಸ್ತಿ ಆಯ್ತು, ಆಸ್ಮೊಲಾರಿಟಿ ಜಾಸ್ತಿ ಆಯ್ತು, ಹೈಪರ್ಟೋನಿಕ್ ಆಯ್ತು. ಸೊ ಎಸ್, ಸಿನ್ಸ್ ದ ಡಿಸೆಂಡಿಂಗ್ ಲಿಂಬ್ ಇಸ್ ಇಂಪರ್ಮಿಯೇಬಲ್ ಟು ಸೋಡಿಯಂ, ಅಂದ್ರೆ ಆಲ್ ದ ಸೋಡಿಯಂ ಇಸ್ ಪ್ರೆಸೆಂಟ್ ಇನ್ ದ ಲೂಪ್ ಆಫ್ ಹೆನ್ಲೆ, descending loop of Henle itself, water is coming out because it is permeable to water, impermeable to sodium. So adike this statement is correct. Next nodo, while ascending limb is impermeable to water. So since ascending limb is impermeable to water, water is not able to come out, water is stuck inside the loop. Adre sodium horagade bantu because it is permeable to sodium. So since ascending limb is impermeable to water, there is going to be more water in the ascending loop of Henle. So ascending loop of Henle urine is hypotonic. So ಏನಾಗಬೇಕು ಇಲ್ಲಿ ಆನ್ಸರ್? ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. And cause of this, we are able to see this. So if both A and R are true, R is the right explanation for A is the right answer for this question. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡುವ. ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್, ವೆರಿ ಈಸಿ ಕ್ವೆಶ್ಚನ್. ಸೊ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್ ನೋಡಿದ ಕೂಡಲೇ ಹೆಚ್ಚಿನ ಮಕ್ಕಳಿಗೆ ಭಯ ಬಿದ್ದುಬಿಡ್ತೀರಾ ಅಲ್ವಾ? ಯಾಕಂದರೆ ಜಾಸ್ತಿ ಕಂಟೆಂಟ್, ಜಾಸ್ತಿ ವರ್ಡ್ ಸೆಂಟೆನ್ಸಸ್ ಎಲ್ಲ ಕಾಣಿಸ್ಲಿಕ್ಕೆ ಸಿಗುತ್ತೆ. ಸೊ ಏನು ಮಾಡಬೇಕು ಅಂದರೆ, ನಿಮಗೇನಿಲ್ಲಿ ತುಂಬ ಈಸಿ ಅದನ್ನು ಫಸ್ಟ್ ಆನ್ಸರ್ ಮಾಡಿಬಿಡಿ. ದ್ಯಾಟ್ ಈಸ್
ಗ್ಲೈಕೋಸೂರಿಯಾ ಅಂದ್ರೇನು? ಯೂರಿನಲ್ಲಿ ಗ್ಲೂಕೋಸ್. ದ ನೇಮ್ ಇಟ್ ಸೆಲ್ಫ್ ಸೇಸ್ ಯೂರಿನಲ್ಲಿ ಗ್ಲೂಕೋಸ್. ಸೊ ಪ್ರೆಸೆನ್ಸ್ ಆಫ್ ಗ್ಲೂಕೋಸ್ ಇನ್ ಯೂರಿನ್. 1s4. 1s4 ಎಲ್ಲಿದೆ? 1s4 ಇಲ್ಲಿದೆ. 1s4 ಇಲ್ಲಿದೆ. ಸೊ ಆನ್ಸರ್ ಇಸ್ ಡಿ. ಈ ಥರ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ವಿ ವಿಲ್ ಸಿ ಅದರ್ ಆಪ್ಷನ್ಸ್ ಆಸ್ ವೆಲ್. ರೀನಲ್ ಕ್ಯಾಲ್ಕ್ಯುಲೈ ಅಂದರೆ ಕಿಡ್ನಿ ಸ್ಟೋನ್, ಮಾಸ್ ಆಫ್ ಕ್ರಿಸ್ಟಲೈಸ್ಡ್ ಸಾಲ್ಟ್ ವಿದಿನ್ ದ ಕಿಡ್ನಿ. ಗ್ಲೋಮರ್ಯುಲಾರ್ ನೆಫ್ರಿಟಿಸ್ ಅಂದರೆ ವಾಟ್ ಇಸ್ ಇಟ್? ಮಾಸ್ ಆಫ್ ಇನ್ಫ್ಲಮೇಷನ್ ಹೇಳೋದು. ನೆಫ್ರಿಟಿಸ್ ಅಂದರೆ ಇನ್ಫ್ಲಮೇಷನ್, TIS ಅಂದರೆ ಇನ್ಫ್ಲಮೇಷನ್. ಗ್ಲೋಮರ್ಯುಲೈಯಲ್ಲಿ ಇನ್ಫ್ಲಮೇಷನ್ ಇಸ್ ಗ್ಲೋಮರ್ಯುಲಾರ್ ನೆಫ್ರಿಟಿಸ್. ಗೌಟ್ ಅಂದ್ರೇನು? ಗೌಟ್ ಅಂದರೆ ಅಕ್ಯುಮಿಲೇಷನ್ ಆಫ್ ಯೂರಿಕ್ ಆಸಿಡ್ ಇನ್ ದ ಜಾಯಿಂಟ್. ಸೊ 1:4, 2:1, 3:2, 4:3. So answer is D. Easy. Next question. ಪುನಃ match the following question. ಯಾವುದು ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅದನ್ನು ಫಸ್ಟಿಗೆ ಮಾರ್ಕ್ ಮಾಡಿ. ಲೈಕ್ ಸ್ಟೋರೇಜ್ ಆಫ್ ಯೂರಿನ್ ಚಿಕ್ಕದಿಂದ ನಮಗೆ ಗೊತ್ತಿದೆ. ಸ್ಟೋರೇಜ್ ಆಗೋದು ಯೂರಿನ್ ಎಲ್ಲಿ? ಯೂರಿನರಿ ಬ್ಲ್ಯಾಡರಲ್ಲಿ. ಯೂರಿನರಿ ಬ್ಲ್ಯಾಡರ್. 4:3. 4:3. ಆನ್ಸರ್ ಇಸ್ ಡಿ ಅಲ್ವಾ? ನೋಡುವ. 1:4 ಕನ್ಫರ್ಮ್ ಮಾಡ್ಕೊಳ್ಳುವ. 1:4 ಅಲ್ಟ್ರಾ ಫಿಲ್ಟ್ರೇಷನ್ ಆಗೋದು ಎಲ್ಲಿ? ಗ್ಲೋಮರ್ಯುಲಸ್ ಮತ್ತು ಬೋಮನ್ಸ್ ಕ್ಯಾಪ್ಸುಲ್ ಯೂಸ್ ಮಾಡಿಕೊಂಡು. ದಟ್ ಇಸ್ ಮಾಲ್ಫಿಜಿಯನ್ ಕಾರ್ಪಸಲ್ ಅಂದರೆ ಇಟ್ ಕಂಟೈನ್ಸ್ ಬೋತ್ ಗ್ಲೋಮರ್ಯುಲಸ್ ಆ್ಯಂಡ್ ಬೋಮನ್ಸ್ ಕ್ಯಾಪ್ಸ್ಯೂಲ್. ಕಾನ್ಸಂಟ್ರೇಷನ್ ಆಫ್ ಯೂರಿನ್ ಆಗೋದು ಎಲ್ಲಿ? ಕಾನ್ಸಂಟ್ರೇಷನ್ ಆಫ್ ಯೂರಿನ್ ಹೆನ್ಲೇಸ್ ಲೂಪಲ್ಲಿ. ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ, ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ, ಇವುಗಳ ಮೂಲಕ ಯೂರಿನ್ ಈಸ್ ಗೆಟಿಂಗ್ ಮೋರ್ ಕಾನ್ಸಂಟ್ರೇಟೆಡ್ ಅಲ್ವಾ? ದಟ್ಸ್ ವಾಟ್ ಇನ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ವಿ ಗೆಟ್ ಟು ಸಿ. ಯೂರಿನ್ ಟ್ರಾನ್ಸ್ಪೋರ್ಟ್ ಆಗೋದು ಎಲ್ಲಿ? ಥ್ರೂ ವಾಟ್? ಯೂರಿನರಿ ಬ್ಲ್ಯಾಡ್ರಿಂದ ಯುರೇತ್ರಾಗೆ ಯೂರಿನ್ ಹೇಗೆ ಬರುವಂಥದ್ದು? ಯುರೇಟರ್ ಮೂಲಕ ಅಲ್ವಾ? ಸೊ ಡನ್. 1:4, 2:1, 3:2, that is 3:2, 4:3. Done. Easy. Next question. ಓಕೆ, ಸೊ ಇಲ್ಲಿ ಆಪ್ಷನ್ಸನ್ನು ಕೊಡಲಿಲ್ಲ, ನಾನು ಸಪರೇಟಾಗಿ ಕೊಡ್ತಾ ಇದ್ದೇನೆ. A, B, C, D, E. ಯಾವುದು ಇಲ್ಲಿ ಕರೆಕ್ಟ್ ಆಪ್ಷನ್ ಅಂತ ಮಾರ್ಕ್ ಮಾಡಬೇಕು. ಫೈಂಡ್ ದ ರಾಂಗ್ಲಿ ಮ್ಯಾಚ್ಡ್ ಪೇರ್. ರಾಂಗ್ಲಿ ಮ್ಯಾಚ್ಡ್ ಪೇರ್. ಬೆಲನೋಗ್ಲಾಸಸ್, ಸ್ಯಾಕೋಗ್ಲಾಸಸ್ ಅಲ್ಲಿ ವಿ ಗೆಟ್ ಟು ಸಿ ಪ್ರೊಬೋಸಿಸ್ ಗ್ಲ್ಯಾಂಡ್ ಫಾರ್ ದ ಎಕ್ಸ್ಕ್ರಿಷನ್ ಪರ್ಪಸ್. ಆನಿಮಲ್ ಕಿಂಗ್ಡಮ್ ಇಂದ ಕನೆಕ್ಟ್ ಮಾಡಿ, ಆನಿಮಲ್ ಕಿಂಗ್ಡಮ್ ಮತ್ತು ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ ಚಾಪ್ಟರಿಂದ ಕನೆಕ್ಟೆಡ್ ಕ್ವೆಶನ್ ಇದೊಂದು. ಅರ್ಥ್ವಮ್ ಅಲ್ಲಿ ನೆಫ್ರಿಡಿಯಾ, ದಟ್ ಇಸ್ ಕರೆಕ್ಟ್. ಗ್ರಾಸೋಪರ್ ಇನ್ಸೆಕ್ಟ್ ಅಲ್ಲಿ ವಿ ಗೆಟ್ ಟು ಸಿ ಮಾಲ್ಫಿಜಿಯನ್ ಟ್ಯೂಬ್ಯೂಲ್. ಪ್ರಾನ್ ಅಲ್ಲಿ ದಿಸ್ ಇಸ್ ಅಂಡರ್ಸ್ಟುಡ್, ಫ್ಲೇಮ್ ಸೆಲ್ಸ್ ಇಸ್ ಇನ್ ಪ್ಲಾನೇರಿಯಾ, ಸೊ ದಿಸ್ ಇಸ್ ಆಬ್ವಿಯಸ್ಲಿ ರಾಂಗ್ ಅಲ್ವಾ? ಪ್ರಾನ್ ಅಲ್ಲಿ ನಾವು ಏನು ನೋಡುವಂಥದ್ದು? ಗ್ರೀನ್ ಗ್ಲ್ಯಾಂಡ್ ನೋಡುವಂಥದ್ದು ಅಲ್ವಾ? ಆಂಫಿಯಾಕ್ಸಿಸ್ ಅಲ್ಲಿ ನಾವು ಪ್ರೋಟೋನೆಫ್ರಿಡಿಯಾ ನೋಡುವಂಥದ್ದು. ಸೊ ಆನ್ಸರ್ ಏನಾಗಬೇಕು ಇಲ್ಲಿ? ಡಿ ಈಸ್ ರೈಟ್ ಆನ್ಸರ್, ಬಿಕಾಸ್ flame cells are not found in prawn, they are found in planaria. Next question. Podocytes are the cells present in. Podocytes are the cells present in. Podocytes. Bowman's capsule ನಾವು podocytes, finger like cells ಅನ್ನು ನೋಡುವಂಥದ್ದು. ಸೊ ಎಲ್ಲಿ Bowman's capsule ಅಲ್ಲಿ? That is in the inner layer of Bowman's capsule. We get to see inner wall of Bowman's capsule, we get to see podocytes. Okay, so answer is B. Glomerular capillary, actually ultra filtration anta helo entire process ige podocyte cells bekagutte, that is of Bowman's capsule, and glomerular capillaries lining, that is endothelium bekagutte, hage ondu basement membrane bekagutte, that is present between these two. So inner ಏನಿದೆ, ಇನ್ನರ್ ವಾಲ್ ಏನಿದೆ ಬೋಮನ್ಸ್ ಕ್ಯಾಪ್ಸ್ಯೂಲ್ ಇದು, ಸೊ ದಿಸ್ ವಿಲ್ ಬಿ ಇನ್ವಾಲ್ವ್ಡ್. ಆ್ಯಂಡ್ ಇಲ್ಲಿ ನಾವು ಗ್ಲೋಮರ್ಯುಲಸನ್ನು ನೋಡುವಂಥದ್ದು ಅಲ್ವಾ? ಸೊ ನಂತರ ಬಿಟ್ವೀನ್ ವಿ ಆರ್ ಏಬಲ್ ಟು ಸಿ ಬೇಸ್ಮೆಂಟ್ ಮೆಂಬ್ರೇನ್, ಕರೆಕ್ಟಾ? ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ 3 ಲೇಯರ್ಸ್ ಅಲ್ಟ್ರಾ ಫಿಲ್ಟ್ರೇಷನ್ ಆಗುವಂಥದ್ದು. ಸೊ ಪೋಡೋಸೈಟ್ಸ್ ಎಲ್ಲಿರುವಂಥದ್ದು? ಬೋಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಇಲ್ಲಿ ಇರುವಂಥದ್ದು
That is in the inner wall of Bowman's capsule. So answer is B. Next question. Malphigium tubules are malphigial tubules. They are the excretory structure, excretory organs of insects. Simple. Next. Renal corpuscles can be divided into renal corpuscles, also called as Malphigian corpuscles, are being divided into, that is, they will be constituting of, they are made up of glomerulus ಮತ್ತೆ Bowman's capsule. Simple. Next question. Statement related question. Glomerular filtrate is. Glomerular filtrate is. ಈ ಫಿಲ್ಟ್ರೇಟ್ ಅಂದ್ರೇನು? ಫಸ್ಟ್ ಆಫ್ ಆಲ್ ನಾವು ಫಿಲ್ಟರ್ ಮಾಡುವಾಗ, ಇಫ್ ಐ ಆಮ್ ಡೂಯಿಂಗ್ ಫಿಲ್ಟ್ರೇಷನ್, ಇದು ನಂದು ಕಪ್. ಸೊ ನಾನೇನು ಫಿಲ್ಟರ್ ಮಾಡ್ತಾ ಇದ್ದೇನೆ. ಐ ಆಮ್ ಪುಟ್ಟಿಂಗ್ ಸಮ್ ಮೆಟೀರಿಯಲ್ ಅಲ್ವಾ? ಸೊ ಇಲ್ಲೇನು ಕೆಳಗಡೆ ಬರುತ್ತೆ, ಸೊ ದಿಸ್ ಇಸ್ ಫಿಲ್ಟ್ರೇಟ್, ಕರೆಕ್ಟಾ? ಇಲ್ಲೇನು ಉಳ್ಕೊಂಡಿರುತ್ತೆ, ದಟ್ ಈಸ್ ರೆಸಿಡ್ಯೂ. ಸೊ ಗ್ಲೋಮರ್ಯುಲರ್ ಫಿಲ್ಟ್ರೇಷನ್ ಟೈಮಲ್ಲಿ ಬ್ಲಡ್ ವಿಲ್ ಬಿ ಪಾಸಿಂಗ್ ಥ್ರೂ ದ ರೀನಲ್ ಕಾರ್ಪಸಲ್ಸ್. ಆ ಪ್ಲಾಸ್ಮಾ ಲೈಕ್ ಫ್ಲೂಯಿಡ್ ಏನು ಪಾಸ್ ಆಗಿ ನಂತರ PCT DCTಗೆಲ್ಲ ಹೋಗುತ್ತೆ, ಸೊ ದಟ್ ಈಸ್ ಫಿಲ್ಟ್ರೇಟ್. ಸೊ ಈ ಗ್ಲೋಮರ್ಯುಲರ್ ಫಿಲ್ಟ್ರೇಟ್ ಏನಿದೆ, ಸೊ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಕನ್ಸ್ಟಿಟ್ಯೂಟಿಂಗ್ ಆಫ್ ಅಂತ ಕ್ವೆಶ್ಚನ್. ಫಾರ್ಮ್ಡ್ continuously by the process of ultrafiltration. ಹೌದು. Occurring at the marphigial corpuscles. ಹೌದು. They are continuously producing this particular filtrate with the help of glomerulus and Bowman's capsule. ಇದು ಕರೆಕ್ಟ್. The lipid free fluid collected within the Bowman's capsule. ಇವ್ರು ಹೇಳ್ತಿದ್ದಾರೆ Bowman's capsule ಅಲ್ಲಿ ಲಿಪಿಡ್ ಫ್ರೀ ಮೆಟೀರಿಯಲ್ಸ್ ಏನಿದೆ, ದಟ್ ಈಸ್ ಆಕ್ಚುಲಿ ಫಿಲ್ಟ್ರೇಟ್. NCERT ನೆನಪು ಮಾಡ್ಕೊಳ್ಳಿ. ಎಲ್ಲಾದರೂ ಈ ಚಾಪ್ಟ್ರಲ್ಲಿ ಲಿಪಿಡ್ ಅಂತ ಹೇಳೋ ಟರ್ಮಿನಾಲಜಿ ನಾವು ನೋಡಿದೀವ, ಕೇಳಿದೀವ? ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಅಂಡ್ ಎಲಿಮಿನೇಷನ್ ಚಾಪ್ಟ್ರಲ್ಲಿ ಇಲ್ಲ. ಸಿಂಪ್ಲಿ ಎಲಿಮಿನೇಟ್ ದಿಸ್. ದ ಪ್ರೋಟೀನ್ ಫ್ರೀ ಫ್ಲೂಯಿಡ್ ವಿಚ್ ಕಲೆಕ್ಟ್ಸ್ ವಿದಿನ್ ದ ಲುಮೆನ್ ಆಫ್ ದ Bowman's capsule. ಲುಮೆನ್, ದ ಸ್ಪೇಸ್ ಇನ್ಸೈಡ್ ದ Bowman's capsule ಹೇಳೋದು ಲುಮೆನ್. ಸೊ ಅಲ್ಲಿ ಪ್ರೋಟೀನ್ ಫ್ರೀ ಫ್ಲೂಯಿಡ್. ಸೊ ಈ ಅಲ್ಟ್ರಾಫಿಲ್ಟ್ರೇಷನ್ ಆಗಬೇಕಾದ್ರೆ ಆ್ಯಕ್ಚುಲಿ ಬ್ಲಡ್ ಇಸ್ ದಟ್ ಇಸ್ ಪಾಸಿಂಗ್ ಥ್ರೂ Bowman's capsule and glomerulus ಅಲ್ವಾ? ಸೊ ಈ ಬಿಗರ್ ಮೆಟೀರಿಯಲ್ಸ್ ಲೈಕ್ ಬಿಗ್ ಸೆಲ್ಸ್ ಲೈಕ್ RBCs, ದೊಡ್ಡ ಪ್ರೋಟೀನ್ಸ್, ಸೊ ಇವುಗಳು ಫಿಲ್ಟರ್ ಆಗಿ ಪಾಸ್ ಆಗೋದಿಲ್ಲ. ಸೊ ದೇ ವಿಲ್ ಬಿ ರಿಮೈನಿಂಗ್ ಆಸ್ ರೆಸಿಡ್ಯೂ. ಸೊ ಈ ಫ್ಲೂಯಿಡ್ ಏನಿದೆ, ದಟ್ ಇಸ್ ಗ್ಲೋಮರ್ಯುಲರ್ ಫಿಲ್ಟ್ರೇಟ್. ಸೊ ದೇ ವೋಂಟ್ ಬಿ ಹ್ಯಾವಿಂಗ್ ದಿಸ್ ಪ್ರೋಟೀನ್, ಸೊ ದೇ ಆರ್ ಪ್ರೋಟೀನ್ ಫ್ರೀ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್. ದ ಪ್ರೋಟೀನ್ ಫ್ರೀ ಫ್ಲೂಯಿಡ್ ವಿಚ್ ಇಸ್ ಕಲೆಕ್ಟಿಂಗ್ ವಿದಿನ್ ದ ಲುಮೆನ್ ಆಫ್ ದ Bowman's capsule, they are glomerular filtrate alva. So protein free fluid will be present in glomerular filtrate. Fluid formed by the process of selective reabsorption. So entire urine formation agbekadre, the function of entire nephron ನೀವು ನೋಡಬೇಕಾದ್ರೆ ಫಂಕ್ಷನ್ ಏನು, ಫಸ್ಟಿಗೆ ಫಿಲ್ಟ್ರೇಷನ್ ಆಗುವಂಥದ್ದು, ನಂತರ ರಿಅಬ್ಸಾರ್ಪ್ಷನ್ ಮತ್ತು ಸೆಕ್ರೇಷನ್. ಸೊ glomerular filtrate is not the reabsorbed material, no. Or it is not the secretion, that is no. So these statements are wrong. So answer in agbeku 1 and 3. 1 and 3 is correct. Next question. In which part of the nephron reabsorption of glucose is maximum from the filtrate? So if filtrate in produce agide glomerular filtrate, nantra they have to go to next part of the nephron yaudu, PCT. So first they are ready, PCT is ready. ತುಂಬ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಇದೆ ಈ ಫಿಲ್ಟ್ರೇಟಲ್ಲಿ. ಲೆಟ್ಸ್ ಯೂಸ್ ಇಟ್ ಫಸ್ಟ್. ಏನಿದು ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಫಿಲ್ಟ್ರೇಟ್? ಗ್ಲೂಕೋಸ್, ಅಮೈನೋ ಆಸಿಡ್, ಸೋಡಿಯಂ. ಸೊ ದಿಸ್ ಆಲ್ ವಿಲ್ ಬಿ reabsorbed maximum and they are done at first ಅಲ್ವಾ? That is in the PCT. ನಂತರ ಬರುವಂತಹ ಸ್ಟ್ರಕ್ಚರ್ ಯಾವುದು? ಲೂಪ್ ಆಫ್ ಹೆನ್ಲೆ ಅಂಡ್ DCT ಕಲೆಕ್ಟಿಂಗ್ ಡಕ್ಟ್. ಸೊ ಆನ್ಸರ್ ಇಸ್ PCT. ನೆಕ್ಸ್ಟ್ ಕ್ವೆಶ್ಚನ್. ಡನ್. ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಗೊತ್ತೇ ಆಗಲಿಲ್ಲ, ಟೈಮ್ ಹೋದ್ದು. ಸೊ that is all for today. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶ್ಚನ್, ಚಾಪ್ಟರ್ ವೇಟೇಜ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡುವ. ಡೋಂಟ್ ಮಿಸ್ ಎನಿ ವಿಡಿಯೋ ಆಫ್ KCET ಟಾರ್ಗೆಟ್ ಸೀರೀಸ್, ಬಿಕಾಸ್ ನಿಮ್ಮ ಜೊತೆ ನೀವು ಹೇಗೆ KCET ಎಕ್ಸಾಮಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಹಾಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ
ಟು ಮೇಕ್ ಯು ಟು ಗೆಟ್ ಗುಡ್ ಸ್ಕೋರ್ ಇನ್ KCET. ಸೊ ನಾವು ನಿಮ್ಮನ್ನು ಕರೆದು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ವಿ ಕ್ಯಾನ್ ಪ್ರೌಡ್ಲಿ ಟೆಲ್ ದ್ಯಾಟ್ ನೋಡಿ ನಮ್ಮ ಮಕ್ಕಳು ಅಂತ ಅಲ್ವಾ. ಸೊ ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.